ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಜನಸಾಂದ್ರಣೆ, ಎಲ್ಲಿ ನೋಡಿದರಲ್ಲಿ ಜನಸಾಂದ್ರಣೆ. ದೆಹಲಿಯಲ್ಲಿ ನಿನ್ನೆಯ ದಿನ ಜುಲೈ 20, ಇತಿಹಾಸದಲ್ಲಿ ಎಂದೆಂದಿಗೂ ಸೇರದಿರುವಂತಹ ಅಧಿಕ ವಿದ್ಯಾರ್ಥಿ ಸಮೂಹ ದೆಹಲಿಯ ಜಂತರ್ ಮಂತರ್ನಲ್ಲಿ ಜಮಾಯಿಸಿಬಿಟ್ಟಿತ್ತು. ಕಾರಣ ಇಷ್ಟೇ, ನೀಟ್ ಮತ್ತು ದೇಶದ ಪ್ರಮುಖ ಎಕ್ಸಾಮ್ಗಳಲ್ಲಿ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗ್ತಾ ಇದೆ, ಇದರ ವಿರುದ್ಧ ಸಿಡಿದೆದ್ದ ವಿದ್ಯಾರ್ಥಿಯ ಶಕ್ತಿ ತಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಿ ಇಡೀ ಕೇಂದ್ರ ಸರ್ಕಾರವನ್ನೇ ನಡುಗಿಸಿಬಿಟ್ಟಿವೆ. ನಿನ್ನೆಯ ದಿನ ಏನೋ ದೆಹಲಿಯ ಇತಿಹಾಸದಲ್ಲಿ ದೊಡ್ಡ ಪ್ರತಿಭಟನೆಯನ್ನೇ ಮಾಡಿಬಿಟ್ಟಿದ್ದಾರೆ. ಈ ದೊಡ್ಡ ಪ್ರತಿಭಟನೆಯನ್ನ ಇಡೀ ಭಾರತ ದೇಶವೇ ಜಾತಕ ಪಕ್ಷಿಯಂತೆ ನೋಡುತ್ತಿತ್ತು. ಇದು ನ್ಯಾಯಕ್ಕಾಗಿ ಆಗ್ರಹಿಸಿ ನಡೆಯುತ್ತಿರುವ ವಿದ್ಯಾರ್ಥಿ ಪ್ರತಿಭಟನೆಯಾಗಿತ್ತು. ಕೇಂದ್ರ ಸರ್ಕಾರ ಈ ವಿದ್ಯಾರ್ಥಿಗಳ ಮೇಲೆ ವಿನಾಕಾರಣ ಲಾಠಿ ಚಾರ್ಜ್ ಮಾಡಿ ಪ್ರಜಾಪ್ರಭುತ್ವದ ಹಕ್ಕನ್ನು ಕಸಿದುಕೊಂಡು ಬಿಟ್ಟಿದೆ. ನರೇಂದ್ರ ಮೋದಿ ಸರ್ಕಾರ ಸರ್ವಾಧಿಕಾರಿಯಂತೆ ವರ್ತಿಸಿ ತಮ್ಮ ಗಡಾಫಿ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸಿಬಿಟ್ಟಿದ್ದಾರೆ. ಇವರ ಆಡಳಿತದಲ್ಲಿ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಲೆನೇ ಇಲ್ವೋ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಅಸಂಖ್ಯಾತ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ಮೂಲಕ ಸಂಸತ್ ಭವನವನ್ನ ಪ್ರವೇಶ ಮಾಡಲು ಮುಂದಾಗಿದ್ದು, ಅವರ ಹೋರಾಟವನ್ನು ಸಹ ನಿಯಂತ್ರಿಸಲು ಮುಂದಾಗಿದ್ದ ಕೇಂದ್ರ ಗೃಹ ಮಂತ್ರಿ ಇಂದು ನಿಜಕ್ಕೂ ವಿದ್ಯಾರ್ಥಿ ಶಕ್ತಿಯನ್ನ ಕಂಡು ನಡುಕ ಹುಟ್ಟಿಕೊಂಡಂತೆ ಆಟವಾಡಿದ್ದಾರೆ. ಅಂದು ರೈತರ ಹೋರಾಟಕ್ಕೆ ಬೆಲೆ ಕೊಡದೆ ಅನೇಕ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದರು. ಆದರೆ ಈ ಸಂದರ್ಭದಲ್ಲಿ ಅನೇಕ ಹೋರಾಟಗಾರರ ಪ್ರಾಣವನ್ನ ತೆಗೆದುಕೊಂಡು ಆಮೇಲೆ ರೈತ ವಿರೋಧಿ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಹಿಂಪಡೆದಿತ್ತು. ಈಗ ಮತ್ತೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡುತ್ತಿದ್ದಾರೆ. ಹಾಗಾದ್ರೆ ಈ ಸರ್ಕಾರ ಯಾರ ಪರವಾಗಿದೆ ಎಂಬುದನ್ನು ಎಲ್ಲರೂ ಅವಲೋಕನ ಮಾಡಿಕೊಳ್ಳಬೇಕಾಗುತ್ತೆ. ಇಂದು ಭಾರತವೂ ಕೂಡ ಈ ಘಟನೆಗಳನ್ನ ಅರ್ಥ ಮಾಡಿಕೊಳ್ಳುವ ಪ್ರಸಂಗ ಎದುರಾಗಿದೆ. ವಿದ್ಯಾರ್ಥಿಗಳ ಮೇಲೆ ನಿರಂತರ ಲಾಠಿ ಚಾರ್ಜ್ ಮಾಡುತ್ತಿರುವ ಪೊಲೀಸರು ಒಂದು ವೇಳೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಧಕ್ಕೆ ಉಂಟಾದರೆ ಇಡೀ ಭಾರತ ದೇಶವೇ ಬೀದಿಗೆ ಇಳಿಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಡೆದಿರ್ತಕ್ಕಂತಹ ಏನು ಈ ಒಂದು ಘಟನೆಯಲ್ಲಿ ಪ್ರಮುಖವಾಗಿ ಕಣ್ಣೀರು ಅನಿಲ ಅಂದ್ರೆ ಟಿಯರ್ ಗ್ಯಾಸ್ ಕೂಡ ಇಲ್ಲಿ ಬಳಸಿದ್ದು ಏನಪ್ಪ, ಈ ಘಟನೆ ದೇಶಾದ್ಯಂತ ಗಮನ ಸೆಳೆದಿದೆ. ಪ್ರತಿಭಟನಾಕಾರರು ನೀಟ್ ಪರೀಕ್ಷೆಯ ಅಕ್ರಮಗಳು, ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಂಸತ್ ಚಲೋ ಮೆರವಣಿಗೆ ನಡೆಸುತ್ತಿದ್ರು. ಸಂಸತ್ ಕಡೆಗೆ ಏನು ಮೆರವಣಿಗೆ ಅನುಮತಿ ಇಲ್ಲ ಎಂದು ಹೇಳಿದ ದೆಹಲಿ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರರನ್ನು ತಡೆದರು. ನಂತರ ಕೆಲವೆಡೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ವಾಕ್ ಸಮರ ಸಂಘರ್ಷ ಕೂಡ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ ಲಾಠಿ ಚಾರ್ಜ್ ಹಾಗೂ ಟಿಯರ್ ಗ್ಯಾಸ್ ಬಳಸಲಾಯಿತು ಎಂದು ಪೊಲೀಸರು ಹೇಳಿದರೆ, ನಾವು ಯಾವುದೇ ರೀತಿಯಾದಂತಹ ದುರ್ಘಟನೆಯನ್ನ ಮಾಡಿಲ್ಲ, ಶಾಂತಯುತವಾಗಿ ಮಾಡುತ್ತಿರುವ ಪ್ರತಿಭಟನೆಯಲ್ಲಿ ವಿನಾಕಾರಣ ಪೊಲೀಸರೇ ಮುಂದೆ ಬಂದು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸುತ್ತಿದ್ದಾರೆ. ಘಟನೆ ನಂತರ ಕೇಂದ್ರ ಸರ್ಕಾರದ ಪರವಾಗಿ ಪ್ರತಿಭಟನಾಕಾರರು ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸುವ ಪ್ರಯತ್ನವೂ ಕೂಡ ನಡೆದಿದೆ. ಈ ಘಟನೆಯ ಬಗ್ಗೆ ವಿರೋಧ ಪಕ್ಷಗಳು ಪೊಲೀಸ್ ಕ್ರಮವನ್ನು ಟೀಕಿಸಿದ್ದು, ಸರ್ಕಾರವು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡಲು ಕ್ರಮ ಕೈಗೊಂಡಿದೆ ಎಂದು ತನ್ನ ನಿಲುವನ್ನು ತಿಳಿಸಿದೆ. ಹೀಗಾಗಿ ಇಡೀ ಪ್ರಕರಣವನ್ನ ಗಂಭೀರವಾಗಿ ಅಥವಾ ಸೂಕ್ಷ್ಮವಾಗಿ ನೋಡಿದಾಗ ಭಾರತ ದೇಶದಲ್ಲಿ ಮೋದಿಯವರ ಇಮೇಜು ಅಥವಾ ಮೋದಿಯವರು ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ತಮ್ಮಿಷ್ಟಕ್ಕೆ ಬಂದಂತೆ ಸರ್ವಾಧಿಕಾರಿ ಧೋರಣೆಯನ್ನು ನಡೆಸುತ್ತಿದ್ದಾರೋ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ನೀಟ್ನಲ್ಲಿ ಹಗಲು ರಾತ್ರಿ ಏನು ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಯನ್ನು ನೀಡಲು ಹೋದಾಗ ಆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂದರೆ ಸಹಜವಾಗಿ ವಿದ್ಯಾರ್ಥಿಗಳ ಮೇಲೆ ಅದು ದುಷ್ಪರಿಣಾಮ ಬೀರಿ ಸುಮಾರು 21 ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಈ ವಿದ್ಯಾರ್ಥಿಗಳ ಸಾವಿಗೆ ಬೆಲೆ ಕೊಡಬೇಕು, ಇವರಿಗೆ ನ್ಯಾಯ ಕೊಡಬೇಕು. ಭಾರತ ದೇಶದಲ್ಲಿ ಮುಂದೆ
ಈ ದೊಡ್ಡ ಮಟ್ಟದ ಪರೀಕ್ಷೆಯಲ್ಲಿ ಪರೀಕ್ಷೆ ಸೋರಿಕೆಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಸೇರಿದಂತೆ ಅನೇಕ ದೇಶದ ಪ್ರಮುಖ ಮುಖಂಡರುಗಳು ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸುತ್ತಿದ್ರು. ಆದರೆ ಹೋರಾಟ ತೀವ್ರ ಸ್ವರೂಪಕ್ಕೆ ತಿರುಗಿ ಇವತ್ತೇನಪ್ಪಾ ಅಂದ್ರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ, ಕರ್ನಾಟಕವೂ ಸೇರಿದಂತೆ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಗಳು, ಹೋರಾಟಗಳು ನಡೀತಾ ಇದ್ದಾವೆ. ಹಾಗಾಗಿ ಇದೊಂದು ಪ್ರಮುಖವಾಗಿರ್ತಕ್ಕಂತಹ ಒಂದು ಘಟನೆಯಾಗಿದ್ದು, ಭಾರತ ದೇಶದ ಇತಿಹಾಸದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳ ಮೇಲೆ ಅದು ಹಲ್ಲೆ ಗಾಯಗಳಾಗುವಷ್ಟರ ಮಟ್ಟಿಗೆ ಇಳಿದಿದ್ದಾರೆ ಎಂದರೆ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ಪೊಲೀಸ್ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ, ಅಥವಾ ರಾಜಕಾರಣಿಗಳು, ಪ್ರಧಾನಮಂತ್ರಿಗಳು ಏನಿದನ್ನ ತಮ್ಮ ಸ್ವಂತ ದೇಶ ಅಂತ ತಿಳ್ಕೊಂಡಿದ್ದಾರಾ, ಅಥವಾ ಇಲ್ಲಿ ಸಂವಿಧಾನ ಲಾಗು ಇಲ್ವಾ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಲಾಗು ಇಲ್ವಾ ಅನ್ನುವಂತಹ ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಒಂದು ನಡುಕ ಸೃಷ್ಟಿಯಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಅಷ್ಟೇ ಅಲ್ಲದೇನೆ ಮೋದಿ ಅವರ ಇಮೇಜ್ ಕೂಡ ಡ್ಯಾಮೇಜ್ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ಏನು ಇಷ್ಟು ದಿನ ಭಾರತ ದೇಶದಲ್ಲಿ ಮೋದಿ ಅವರ ಮೇಲೆ ಒಂದು ನಂಬಿಕೆ ಇತ್ತು, ಆ ನಂಬಿಕೆಯನ್ನ ಬಿಜೆಪಿ ಪಕ್ಷ ಸೇರಿದಂತೆ ಮೋದಿ ಅವರು ಕಳ್ಕೊಂಡಿದ್ದಾರೆ ಅನ್ನುವಂತಹ ಕೂಗು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಬ್ಯೂರೋ ರಿಪೋರ್ಟ್, ಸಂಘರ್ಷ ನ್ಯೂಸ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. देखिए देखिए ये किस तरीके से यहाँ, ये देखिए प्रदर्शनकारियों को किस तरीके से यहाँ पर पीटा जा रहा है, किस तरीके से यहाँ पर लाठी चार्ज किया जा रहा है। आप एक एक तस्वीरें देखिए, ये यहाँ पर घायल हो गए हैं, इनको यहाँ से जो दौड़ाया जा रहा है, इनको देखिए यहाँ से दौड़ा। हम लोग जा रहे हैं, हम लोग तो कवरेज कर रहे हैं ना। हाँ हम जा रहे हैं, ठीक है। देखिए रे यहाँ पर लाठी चार्ज फिर हो गया है, और ये देखिए जो प्रदर्शनकारियाँ देखिए किस तरीके से यहाँ दौड़ा कर इन लोगों को यहाँ पीटा जा रहा है। और ये तस्वीरें पटेल चौक की हैं। पटेल चौक पर आप देखिए कि पुलिस और प्रशासन यहाँ लाठीचार्ज करके इनको दौड़ाया जा रहा है, यहाँ से भगाया जा रहा है। जो It's the sheer determination of all those hunger strikers. It's the sheer determination of all those people who are pressing the buttons and lathis, which is going to bring us tomorrow. और हम लोग ऐसे आगे बढ़ते रहेंगे अंत तक, जब तक हमारे मांगे पूरी ना हो। So with this, Our hearts are literally crying for the students who have lost their life. Government, we want you to wake up. हम चाहते हैं कि ये जो ज्वाला यहाँ कैंडल में जल रही है, हमारे दिलों में जल रही है, थोड़ी स्पार्क आपके भी दिल में आ जाए।